ದೇಶದ ಇತಿಹಾಸದಲ್ಲಿ ಒಂದು ಚರಿತ್ರೆಯನ್ನೇ ನಿರ್ಮಿಸಿರುವ ಈ ಸಮಾವೇಶಗಳು ಧರ್ಮಗಳ ನಡುವೆ ಕಂದಕ ಹುಟ್ಟಿರುವಂತಹ ಈ ಸಂದರ್ಭದಲ್ಲಿ ಕಲುಷಿತ ವಾತಾವರಣವನ್ನ ಸರಿ ಮಾಡಬೇಕು, ದೇಶದಲ್ಲಿ ಮತೀಯ ಸಾಮರಸ್ಯ ಗಟ್ಟಿ ಮಾಡಬೇಕು, ಒಡೆದ ಹೋದ ಮನಸ್ಸುಗಳನ್ನ ಒಟ್ಟು ಮಾಡಬೇಕು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಜನ್ಮ ದಿನೋತ್ಸವದ ಈ ಸಂದರ್ಭವನ್ನು ಬಳಸಿಕೊಂಡು ಈ ದೇಶದಲ್ಲಿ ವಿಶ್ವ ಶಾಂತಿಯ ಒಂದು ಹೊಸ ಕ್ರಾಂತಿಯನ್ನೇ ಹುಬ್ಬಳ್ಳಿಯಿಂದ ಆರಂಭ ಮಾಡಿ ನಂತರ ಕೊಪ್ಪಳದಲ್ಲಿ ಯಶಸ್ವಿಯಾಗಿ ನೆರವೇರಿಸಿ ಸುಮಾರು 1 ತಿಂಗಳ ಕಾಲದಿಂದ ಬಸವ ಕಲ್ಯಾಣದ ಈ ಶರಣ ಮತ್ತು ಸಂತರ ನಾಡಿನ ಮೂಲಕ ಜಗತ್ತಿಗೆ ಒಂದು ಸಂದೇಶ, ಸಾಮರಸ್ಯ ಸಂದೇಶ, ಶಾಂತಿಯ ಸಂದೇಶವನ್ನ ರವಾನಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ಸಂಘಟಿಸುವ ರೂವಾರಿ ಯಾರಾದರೂ ಅವರು ಇದ್ದರೆ ನಮ್ಮ ನೆಚ್ಚಿನ ನಾಯಕರಾದ ಅದು ಸನ್ಮಾನ್ಯ ಸಲೀಂ ಅಹಮದ್ ಅವರನ್ನ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಅಭಿಮಾನದಿಂದ ಹೇಳಬೇಕಾಗ್ತದೆ. ಈಗ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದ ಸನ್ಮಾನ್ಯ ಸಲೀಂ ಅಹಮದ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅವರಿಗೆ ಒಂದು ಶಾಲೆಯ ಮೂಲಕ ನಾನು ಮಾಹಿತಿ ಆಹ್ವಾನಿಸ್ತೇನೆ. अमन और शांति के सिपाही को, अमन और शांति के सिपाही को लश्कर की जरूरत क्या है? अमन और शांति के सिपाही को लश्कर की जरूरत क्या? ये वो सिकंदर है जो अपनी एक मुस्कुराहट से, ये वो सिकंदर है जो अपनी एक मुस्कुराहट से दिलों की जंग को जीत देता है.